ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ನೀಗಿಸೋದಕ್ಕೆ ಈಗ ಬಿಬಿಎಂಪಿ ಕೂಡ ಮುಂದಾಗಿದೆ. ಟಿವಿ9 ವಿಸ್ತೃತವಾದಂತಹ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಫಲಶ್ರುತಿ ಇದು. ಟಿವಿ9 ಬಿಗ್ ಇಂಪ್ಯಾಕ್ಟ್. ಟಿವಿ9 ವರದಿ ಬಳಿಕ ಈಗ ಸಭೆ ನಡೆಸಿರುವಂತಹ ಅಧಿಕಾರಿಗಳು ನೀರಿನ ಸಮಸ್ಯೆ ನೀಗಿಸೋದಕ್ಕೆ ಬೋರ್ವೆಲ್ ಕೊರೆಸೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆಯೋ ನೀರಿಗೆ ಅಲ್ಲಿ ಬೋರ್ವೆಲ್ ಕೊರೆಸೋಣ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದಾರೆ. ನೀರಿಲ್ಲ ಅಂತ ಹೇಳಿ ಅಭಿಯಾನವನ್ನ ಟಿವಿ9 ಆರಂಭಿಸಿತ್ತು. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಕುಡಿಯೋ ನೀರಿಗೂ ಕೂಡ ಪ್ರತಿಭಟನೆ ಮಾಡುವಂತಹ ಒಂದು ದುಸ್ಥಿತಿಯಲ್ಲಿ ಬೆಂಗಳೂರಿನ ಜನ ಇದ್ದಾರೆ. ಇದರ ಬಗ್ಗೆ ಟಿವಿ9 ಒಂದು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಈಗ ಬೋರ್ವೆಲ್ ಕೊರೆಸೋದಕ್ಕೆ ಮುಂದಾಗಿದ್ದಾರೆ. ತುಷಾರ್ ಗಿರಿನಾಥ್ ಮಾತಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ. ಬನ್ನಿ ನೋಡಿ. ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯಿಂದ ಅವರು ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದಾರೆ. ಈ ಸಪ್ಲೈನಲ್ಲಿ ನಾವು ಎಲ್ಲರಿಗೂ ಸಬ್ಸಿಡೈಸ್ ಮಾಡ್ತೀವಿ ಅಂದರೆ ಯಾರಿಗೆ ಸ್ವಲ್ಪ ಕ್ಷಮತೆ ಇದೆ ಅವ್ರಿಗೂ ಕೂಡ ಸಬ್ಸಿಡೈಸ್ ಮಾಡೋದು ಒಂದು ವಿಚಾರ ಆಗಿಬಿಡುತ್ತದೆ. ಹೀಗಾಗಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಚರ್ಚೆ ಮಾಡಿದ್ದೀವಿ. ಸುಮಾರು ಚರ್ಚೆ ಮಾಡುವಾಗ ಏನು ಬಂತು, ಇಲ್ಲ ಅದು ಪ್ರೈವೇಟ್ ಅವರಿಗೆ ಈ ಥರ ನಾವು ಫ್ರೀಯಾಗಿ ವಾಟರ್ ಕೊಟ್ಟು ನೀವು ರೇಟ್ ಫಿಕ್ಸ್ ಮಾಡಿ ಅಂತ ಮಾಡಿದರೆ ಫಸ್ಟ್ ನಮ್ಮ ಕಡೆಯಿಂದ ಸುಮಾರು ವಾಟರ್ ತೊಗೊಂಡು ಹೋಗ್ತಾರೆ. ನಮ್ಮ ಸಪ್ಲೈಗೆ ಕೊರತೆ ಉಂಟಾಗ್ಬೋದು. 3,000 ಟ್ಯಾಂಕರ್ಸ್ ಇದೆ. ಅವ್ರು ಸ್ವಲ್ಪ 3-4 ಟ್ರಿಪ್ ಮಾಡ್ಲಿಕ್ಕೆ ಹೋದರೆ ಎಲ್ಲ ವಾಟರ್ BWSSB ವಾಟರಿಂದ ತೊಗೊಂಡು ಸ್ಟಾರ್ಟ್ ಮಾಡಿ ವ್ಯಾಪಾರ ಮಾಡಿ ಅಲ್ಲಿ ಏನು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಎಷ್ಟು ರೇಟ್ ನಿಗದಿಪಡಿಸಿದ್ರು ಸಹ ಸ್ವಲ್ಪ ಇದನ್ನು ಯಾರು ಬಲಿಷ್ಠರು ಯಾರಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ಕೊಟ್ಟು ನಮ್ಮ ಕಡೆಗೆ ಜಾಸ್ತಿ ಕೊಡಿ ಟ್ಯಾಂಕರ್ ಅಂತ ಆಗ್ತದೆ. ಹೀಗಾಗಿ ನಾವು ಸೆಕೆಂಡ್ ಏನು ಮಾಡಿದ್ದೀವಿ ಅಂದರೆ ವಾಟರ್ ಟ್ಯಾಂಕರ್ಸು BWSSBಗೆ ಯಾವ ಕಡೆಗೆ ಕೊರತೆ ಉಂಟಾಗ್ತದೆ ಅಲ್ಲಿ ಟ್ಯಾಂಕರ್ ತಂದು ವ್ಯವಸ್ಥೆ ಮಾಡ್ತೀವಿ. ಪ್ರೈವೇಟ್ ಟ್ಯಾಂಕರ್ಗಳಿಗೆ ಕಡಿವಾಣ ಇಲ್ಲ ಬಿಬಿಎಂಪಿ ಕಡೆಯಿಂದ ಜಲಮಂಡಳಿ ಕಡೆಯಿಂದ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವೇ ಕೊಡ್ತೀವಿ ಅಂತ ನೀವು ಹೇಳ್ತಿರೋದಾ? ಅವರು ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬಿಟ್ಟು ನಾವು ನಮ್ಮ ಕಡೆಗೆ ಎಲ್ಲಿ ವಾಟರ್ ಸಪ್ಲೈ ಮಾಡಬೇಕು ಆ ಕಡೆಗೆ ಎಷ್ಟು ವಾಟರ್ ಟ್ಯಾಂಕರ್ಸ್ ಪಡೆದು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಅಂದರೆ ನಾವು 3,000 ಟ್ಯಾಂಕರ್ ತಗೊಂಡು ಓಡಿಸುವುದು ಅಂತ ಅಥವಾ ಎಲ್ಲ ಕಡೆಗೆ ಸಬ್ಸಿಡೈಸ್ ಮಾಡುವುದು ವಾಟರ್ ಏನಿದೆ ಎಲ್ಲಿ ಬೇಕು ಅಲ್ಲಿ ಹೋಗಲ್ಲ. ಎಲ್ಲಿ ಯಾರ ಹತ್ರ ಜಾಸ್ತಿ ಹಣ ಇರುತ್ತೆ ಅಲ್ಲಿನೇ ಜಾಸ್ತಿ ಹೋಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ನಾವು ಫ್ರೀ ಇರುತ್ತೆ, ನಮ್ದು ಫ್ರೀ ಇರುತ್ತೆ. ಅರೆ ಭೈ ಅದೇ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಟ್ಯಾಂಕರ್ಸ್ ಏನಿವೆಲ್ಲ ಆ ಪ್ರೈವೇಟ್ ಟ್ಯಾಂಕರ್ಸ್ನೇ ಕಮಾಂಡಿಯರ್ ಮಾಡಿಬಿಟ್ಟು ಅಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಟ್ಯಾಂಕರ್ಸ್ ಪಡಿತೀವಿ. ತಗೊಂಡು ಅವರಿಂದ ಪಡಿತೀವಿ. ನಾವೇ ಅದನ್ನು ಆಪರೇಟ್ ಮಾಡಿ ಜೀರೋ ಅಮೌಂಟ್ನಲ್ಲಿ ಕೊಡ್ತೀವಿ. ಪಬ್ಲಿಕ್ಗೆ ಜೀರೋ ಅಮೌಂಟ್ನಲ್ಲಿ ಕೊಡ್ತೀವಿ. ನಾವು ಕೇಳ್ರಿ ಪ್ಲೀಸ್ ಕೇಳಿ. ಏನು ಕನ್ಫ್ಯೂಷನ್ ಇಲ್ಲ ರೀ, ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ನೀವು ಒಂದು ಮನಸ್ಸು ಮಾಡ್ಕೊಂಡು ಬರ್ತೀರಿ, ನೀವು ಫಸ್ಟ್ ಕೇಳಲ್ಲ ನಮ್ದು. ನೀವು ಕೇಳಿ, ನಾವೇನು ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ರಿ. ಏನಾಗ್ತದೆ ಅಂದರೆ ಪ್ರೈವೇಟ್ ಟ್ಯಾಂಕರ್ಸು ನೀವು ಯಾರೊಬ್ಬರದು ಆಸ್ತಿ ತಗೊಳ್ಳಕ್ಕೆ ಹೋದರೆ ಕಮಾಂಡಿಯರ್ ಅಂತ ವರ್ಡ್ ಇದೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ನಲ್ಲಿ. ಜಿಲ್ಲಾಧಿಕಾರಿಗೆ ಹೇಳಿಬಿಟ್ಟು ಅದು ಮಾಡಿದರೆ ಯಾರಿಗೂ ಡಿನೈ ಮಾಡ್ಲಿಕ್ಕೆ ಆಗಲ್ಲ. ನಾವು ಇದನ್ನು ಒಂದು ಟೆಂಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾನು ಕೊಡ್ತೀನಿ ನೀನು ಕೊಡಲ್ಲ ಅಂತ ಪ್ರಶ್ನೆನೇ ಬರೋದಿಲ್ಲ. ಹೀಗಾಗಿ ನಮಗೆ ಬಲವಂತವಾಗಿ ತಗೊಳ್ಳಕ್ಕೆ ಹೋದರೆ ಆ ಆ್ಯಕ್ಟ್ನೇ ಬಳಸಬೇಕಾಗಿರುತ್ತೆ. ನಮಗೆ ಈಗಾಗಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ 4 ತಾಲೂಕಿಗೂ ಬರ ಡಿಕ್ಲೇರ್ ಆಗಿರುವುದರಿಂದ DC ಕಡೆಯಿಂದ ನಮಗೆ ಎಷ್ಟು ಟ್ಯಾಂಕರ್ಸ್ ಬೇಕು ಅಷ್ಟು ಟ್ಯಾಂಕರ್ಸ್ ಕಮಾಂಡಿಯರ್ ಮಾಡ್ತೀವಿ. ಆ ಕಮಾಂಡಿಯರ್ ಮಾಡುವಾಗ ಏನು ರೇಟ್ DC ಫಿಕ್ಸ್ ಮಾಡ್ತಾರೆ ಆ ರೇಟ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ದಟ್ ಈಸ್ ಟ್ಯಾಂಕರ್ ಪಡೆಯಲಿಕ್ಕೆ. ಮತ್ತು ಬೇಕಾದರೆ ಅವರು ಡ್ರೈವರೂ ಇರ್ತಾರೆ ಅದು ಪಡೆಯಲಿಕ್ಕೆ. ಅದಕ್ಕೆ BWSSB ಅವರು ಎಲ್ಲಿ ನಮ್ಮ ನೆಟ್ವರ್ಕ್ ಚೆನ್ನಾಗಿಲ್ಲ ಅದರಿಂದ ತೊಂದರೆ ಉಂಟಾಗ್ತಾ ಇರುವುದು. ಮತ್ತು ನೀರು ಹೇಗೆ ಅವರಿಗೆ ಕಾವೇರಿ ವಾಟರ್ನಲ್ಲಿ ಏನು ಕೊರತೆ ಉಂಟಾಗಿಲ್ಲ. 1450 ಬರ್ತಾ ಇತ್ತು, 1450 ಬರ್ತಾ ಇದೆ. ಅವರು 1472 ಕೊಡ್ತಾ ಇದ್ದಾರೆ. ಆದರೂ ಸಹ ಕೆಲವು ಪ್ರೈವೇಟ್ ಫೆಲೋಸ್ ಏನು ಮಾಡ್ತಾ ಇದ್ದಾರೆ, ಅವರು ಪ್ರೈವೇಟ್ ಬೋರ್ ಮೇಲೆ ನಂಬಿರುವುದರಿಂದ BWSSB ವಾಟರ್ ಕಡಿಮೆ ಪ್ರಮಾಣಕ್ಕೆ ಬಳಸ್ತಾ ಇದ್ರು. ಈಗ ಅವ್ರದ್ದು ಬಳಕೆ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು ಕೇಳುಗಳೆ ಮಟ್ಟಕ್ಕೆ ಬಂದಾಗ ಕೆಲವು ಫೇಲ್ ಆಗಿರ್ಬೋದು. ಅವ್ರಿಗೆ ಈ ಏನಿದೆ ಅವ್ರದ್ದು ಬೇಡಿಕೆ ಜಾಸ್ತಿ ಆಗಿರುವುದರಿಂದ ಕೊರತೆ ಕಂಡು ಬರ್ತಾ ಇದೆ. ಗೊತ್ತಾಯ್ತಾ? ಹೀಗಾಗಿ ನಾವು ಆ ಕೊರತೆ ನೀಗಿಸ್ಲಿಕ್ಕೆ ಏನು ಮಾಡ್ತಾ ಇದ್ದೀವಿ, ಕೋರ್ ಏರಿಯಾ ಮತ್ತು CMC TMC ಅಲ್ಲಿ ಅವ್ರದ್ದು ಚೆನ್ನಾಗಿ ವ್ಯವಸ್ಥೆ ಇದ್ರೂ ಸಹ ಈ ಎಲ್ಲ ಬೋರ್ ನಲ್ಲಿ ಕಡಿಮೆ ಆಗ್ತಿರುವುದರಿಂದ ನಿಮ್ಮ ಮನೆಯಲ್ಲಿ ಬೋರ್ ಇತ್ತು ಅಲ್ಲಿ ಬಹಳ ಕಡಿಮೆ ಈಲ್ಡ್ ಆಗಿದೆ. ನೀವು ಜಾಸ್ತಿ BWSSB ವಾಟರ್ ಮೇಲೆ ಈಗ ಹೋಗ್ತಾ ಇದ್ದೀರಿ.
ನಮಗೆ ಏನೊಂದು ಸಪ್ಲೈ ಆಗ್ತಾ ಇತ್ತು, ನಡೀತಾ ಇತ್ತು. ಈಗ ಈ ವಾಟರ್ ಕಡಿಮೆ ಆಗಿರುವುದರಿಂದ, ಬೋರ್ ವಾಟರ್ ಕಡಿಮೆ ಆಗಿರುವುದರಿಂದ ಜಾಸ್ತಿ ಸಪ್ಲೈ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಹೀಗಾಗಿ ನಾವೇನು ಮಾಡ್ತೀವಿ, ನಮಗೆ ಆ ಪ್ರಕಾರ ಸಿಸ್ಟಮ್ನಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಬಡವರು ಇದ್ದಾರೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಫ್ರೀಯಾಗಿ ವಾಟರ್ ಟ್ಯಾಂಕರ್ಸ್ ಮುಖಾಂತರ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರ ಹತ್ರ ಬರೀ 60 ಟ್ಯಾಂಕರ್ ಇರ್ಬೋದು, 68 ಟ್ಯಾಂಕರ್ಸ್ ಇವೆ. ಅದನ್ನು ಕೂಡ ಸುಮಾರು ಅದರಲ್ಲಿ ಈಗ ನಾವು ಟ್ರೀಟೆಡ್ ವಾಟರ್ಗೆ ಡೈವರ್ಟು ಮಾಡಿದ್ದೀವಿ. ಸೊ ಹೀಗಾಗಿ ಅವ್ರ ಹತ್ರ ಇರ್ತಕ್ಕಂಥ ವಾಟರ್ ಟ್ಯಾಂಕರ್ ಕಡಿಮೆ ಇರುವುದರಿಂದ ನಾವು ಪ್ರೈವೇಟ್ DC ಮುಖಾಂತರ ಕಮಾಂಡಿಯರ್ ಮಾಡಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ, ಸದ್ಯಕ್ಕೆ ಈ ತಿಂಗಳು 200 ಇರ್ಬೋದು, ಮುಂದಿನ ತಿಂಗಳು 300 ಆಗ್ಬೋದು, 400 ಆಗ್ಬೋದು. ಅವಶ್ಯಕತೆಗೆ ಅನುಗುಣವಾಗಿ ಅಷ್ಟು ಪಾಯಿಂಟ್ಸ್ ಏನಿದೆ, ರೈಟ್ ನಾವು 58 ಪಾಯಿಂಟ್ಸ್ಗೆ ತೊಂದರೆ ಉಂಟಾಗ್ತಾ ಇದೆ. ನಾವು ಏನಾದರೂ ವ್ಯವಸ್ಥೆ ಮಾಡಿದ್ದೀವಿ, ಖಾಸಗಿ ಬಂದಿಗೆ ದುಡ್ಡು ಕೊಟ್ಟೆ ಮಾಡ್ತಾ ಇದ್ದೀವಿ. ಈಗ BBWSSB ಗಳಿಂದ ತಗೊಂಡು ಅಲ್ಲಿ 100 ನಮಗೆ ಶಿಫ್ಟ್ ಮಾಡಿಕೊಂಡು 110 ಹಳ್ಳಿಗಳು ಮತ್ತು ಪೆರಿಫೆರಲ್ ಏರಿಯಾ ಇದೆ, ಫ್ರೀಯಾಗಿ ವಾಟರ್ ಕೊಡ್ಲಿಕ್ಕೆ ವ್ಯವಸ್ಥೆ. ಇಲ್ಲಿ ಉಳಿದು 68 ಮೇಲೆ 100 ಟ್ಯಾಂಕರ್ಸ್ ಹಾಕ್ಕೊಂಡು ಅದು ಒಂದು ವ್ಯವಸ್ಥೆ ಇವರು BWSSB ಇಂದ ಫ್ರೀಯಾಗಿ ಕೊಡ್ತೀವಿ. ಸೊ ದ್ಯಾಟ್ ಈ ವಾಟರ್ ಟ್ಯಾಂಕರ್ ಮೇಲೆ ಅವರು ಹೋಗಲೇಬಾರ್ದು. ಅವ್ರದ್ದು ಏನಿದೆ 200 ಅವ್ರ ಹತ್ರ ಆಯ್ತು ಹೇಳ್ತೀನಿ ಸರ್. ಯಾಕೆ 60 ಅವ್ರ ಹತ್ರ 68 ಟ್ಯಾಂಕರ್ಸ್ಗಳು ಇವೆ. ನಾವು ನಮ್ಮ ಹತ್ರ ಟ್ಯಾಂಕರ್ಸ್ ಇಟ್ಕೊಂಡಿಲ್ಲ. ನಮ್ಮ ಟ್ಯಾಂಕರ್ಸ್ ಬೇರೆ ಇದಕ್ಕೆ ಬರೀ ನಮ್ಮ ಪಾರ್ಕ್ಸ್ ಅಂಡ್ ಗಾರ್ಡನ್ಗಳಿಗೆ ಏನಾದರೂ ಇತ್ತು. ನಾವು ಈಗ ತಗೊಳ್ತಾ ಇರುವುದು RR ನಗರ, ಯಲಹಂಕ ಈ ಎಲ್ಲ ಕಡೆಗೆ ಸಮ್ 6 to 15 ಟ್ಯಾಂಕರ್ಸ್ 6 ಟ್ಯಾಂಕರ್ಸ್ ವಿ ಆರ್ ಟೇಕಿಂಗ್ ಇನ್ RR ನಗರ. ಅದು 14 ಟ್ರಿಪ್ಸ್ ಮಾಡ್ತಾ ಇದೆ. ಇದೇ ಪ್ರಕಾರ ಬೇರೆ ಕಡೆಗೂ 4-5 ಟ್ಯಾಂಕರ್ಸ್ ಪ್ರೈವೇಟಿಂದ ಪಡೆದಿದ್ದೇವೆ. ಈಗ ಏನಾಗ್ತದೆ, ಅವರು 200 ಸದ್ಯಕ್ಕೆ DC ಆ್ಯಕ್ಟ್ನಲ್ಲಿ ಮಾಡ್ತಿರುವುದರಿಂದ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಮಾಡ್ತಿರುವುದರಿಂದ 100 ಟ್ಯಾಂಕರ್ಸ್ ಅವರು ನನಗೆ ಜಾಸ್ತಿ ಕೊಡ್ತಾರೆ. ರೈಟ್ ಸೈಡ್ ನಾವು ನಡೆಸ್ತಾ ಇರುವುದು ಬರೀ 10-15 ಟ್ಯಾಂಕರ್ಸ್. ರೈಟ್ ನಾವು 14 ಟ್ರಿಪ್ ಮಾಡ್ತೀವಿ. ಒನ್ ಟ್ಯಾಂಕರಿಂದ 3 ಟ್ರಿಪ್ ಮಾಡ್ತೀವಿ. ಗೊತ್ತಾಯ್ತಾ? ಈಗ ಸಪೋಸ್ ನಮಗೆ 100 ಪ್ಲಸ್ ನಮ್ಗೆ ಈಗಾಗಲೇ ವ್ಯವಸ್ಥೆಯಲ್ಲಿ 10-20 ನಡೀತಾ ಇದೆ ಅಂದರೆ 125 ಲಭ್ಯ ಆಗ್ತದೆ ಮಾರ್ಚ್ನಲ್ಲಿ. 125ಗೆ ನಾವು 3-4 ಟ್ರಿಪ್ ಮಾಡಿಕೊಂಡು ಎಲ್ಲಿ ಬಡವರು ಇದ್ದಾರೆ, ಎಲ್ಲಿ ರಿಯಲಿ ನಮಗೆ ತೊಂದರೆ ಉಂಟಾಗ್ತಾ ಇದೆ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಪ್ರತಿಯೊಂದು ಮನೆಯಲ್ಲಿನೂ ಸ್ವಲ್ಪ ವ್ಯತ್ಯಾಸ ಉಂಟಾಗ್ತಿರ್ಬೋದು. ಅವ್ರಿಗೆ ನಾವೇನು ಹೇಳ್ತೀವಿ, ನೀವು ಸ್ವಲ್ಪ ನೀರಿನ ಬಳಕೆಯನ್ನು ಸದ್ಬಳಕೆ ಮಾಡಿ. ಅವರು ಕೂಡ IEC ಕಂಪೇನ್ ನಡೆಸ್ತಾರೆ. ನೀವು ಏನು ಕಾರ್ ವಾಷಿಂಗ್ ಏನಿದೆ ನೀವು ಟ್ರೀಟೆಡ್ ವಾಟರಿಂದ ಮಾಡಿ. ಇಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, 20 ಮನೆ ಮೇಲ್ಪಟ್ಟಿಗೆ ಅವರಿಗೆ ಸ್ಟಿಪಿ ಇದೆ. ಆ ವಾಟರ್ ಈಗ ಇದರಲ್ಲಿ ನಮ್ಮ ಕಾಲುವೆಯಲ್ಲಿ ಬಿಡ್ತಾ ಇದ್ದಾರೆ. ಆ ವಾಟರ್ ಅದು ಎಲ್ಲ ಏನಿದೆ ಅವು ತಮ್ಮ ಮನೆಯಲ್ಲಿನೂ ಬಳಕೆ ಮಾಡಲಿಕ್ಕೆ ಹೋಗಬೇಕು ಅಂತ ಅವರು IEC ಕಂಪೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಮಾಧ್ಯಮ ವ್ಯವಸ್ಥೆ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಆಗ್ತದೆ. ಈಗ ದೇ ವಿಲ್ ಸ್ಟಾರ್ಟ್ ಯೂಸಿಂಗ್ ದ IEC ಸೊ ದಟ್ ನೀರಿಗೆ ಹೇಗೆ ನೀವು ಸಂಗ್ರಹಿಸಬೇಕು, ಹೇಗೆ ನೀವು ಬಳಕೆ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಯು ಆರ್ ರೈಟ್. ಈಗ RO ಪ್ಲಾಂಟ್ ನಲ್ಲಿ ಹೌ ಮೆನಿ ಆರ್ ವರ್ಕಿಂಗ್ ಅಂಡ್ ಹೌ ಮೆನಿ ಆರ್ ನಾಟ್ ವರ್ಕಿಂಗ್ ನಾವು ಲೆಕ್ಕ ಮಾಡಿದ್ದೀವಿ. ಓಕೆ, ನಾವು RR ನಗರದಲ್ಲಿ ಟೋಟಲ್ 35 ಕಡೆಗೆ ವರ್ಕ್ ಆಗ್ತಾ ಇಲ್ಲ. 35ನಲ್ಲಿ 25 ಯಶವಂತಪುರ, 10 RR ನಗರ. 35 ಕಡೆಗೆ ಅಲ್ಲಿ RO ಪ್ಲಾಂಟ್ಸು ವರ್ಕ್ ಆಗ್ತಾ ಇಲ್ಲ. ಅದು ಎಷ್ಟು ವರ್ಷದಿಂದ ವರ್ಷ ಆಗ್ತಾ ಇದೆ ಗೊತ್ತಿಲ್ಲ. ಬಟ್ ಆಸ್ ಆನ್ ಟುಡೇ ಈ ಮಾಹಿತಿ ಇದೆ ನಮಗೆ. ಆ 35 ಎಲ್ಲ ಬತ್ತಿ ಹೋಗಿರುವುದರಿಂದ ಆಗ್ತಾ ಇದೆ ಅಥವಾ ಇಲ್ಲ ಅದು ನಾವು ಚೆಕ್ ಮಾಡ್ತಾ ಇದ್ದೇವೆ. ಬಟ್ ಆ 35 ಕಡೆಗೆ ಬತ್ತಿ ಹೋಗಿವೆ. ಮತ್ತು ಇದೇ ಪ್ರಕಾರ ಬೇರೆ ಬೇರೆ ಕಡೆಗೆ ಇವರು ಕೊಟ್ಟರು. ಎಸ್, ಮಹಾದೇವಪುರ ಕೊಟ್ಟರು, ಅದು 16-18. ಆ್ಯಂಡ್ ಇವರು ಕೊಟ್ಟರು, ಈಸ್ಟ್ ಕೊಟ್ಟರು 13. ಈಸ್ಟ್ನಲ್ಲಿ ಆಗಬಾರ್ದಾಗಿತ್ತು ನೋಡಿ. ಬಿಕಾಸ್ ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್ ಇಸ್ ಕೋರ್ ಏರಿಯಾ. BWSSB ಸಾಕಷ್ಟು ನೀರು ಕೊಡ್ತಾ ಇದೆ. ಪ್ರತಿಯೊಬ್ಬರಿಗೆ LPD ಲೆಕ್ಕ ಮಾಡಿದರೆ ಅದು 200-250 ಮೇಲೆ ಇರುತ್ತೆ. ಮತ್ತೆ ಆದರೂ ಸಹ ಅಲ್ಲಿನೂ ನಮ್ಮದು RO ಪ್ಲಾಂಟ್ ಇದ್ದವು, ಅದಕ್ಕೆ ಸ್ವಲ್ಪ ಬತ್ತಿ ಹೋಗಿದೆ ಅಂತ ಇದೆ. ಅದಕ್ಕಾಗಿ ನಾವು 9 ಕೋಟಿ ಎಲ್ಲ 4 ಔಟರ್ ಝೋನ್ಗೆ 9 ಕೋಟಿ ಆ್ಯಂಡ್ ದಾಸರಹಳ್ಳಿಗೆ 4 ಕೋಟಿ ಕೊಟ್ಟು RO ಪ್ಲಾಂಟ್ಸ್ಗೆ ಸೋರ್ಸ್ ಆಗ್ಮೆಂಟೇಷನ್ ಅಂತ ಮಾಡಿದ್ದೀವಿ. ಆದರೆ ಈಗ ಅಭಿಪ್ರಾಯ ಏನು ಬಂದಿದೆ ಅಂದರೆ ಆ RO ಪ್ಲಾಂಟ್ಸ್ನಲ್ಲಿ ಎಲ್ಲಿ ಬೇಕು ಅಲ್ಲಿ ಹೊಸ ಬೋರ್ ಕೊರೆದು ಕನೆಕ್ಷನ್ ಮಾಡ್ತೀವಿ. ಆದರೆ ಅದನ್ನು ಸಾಧ್ಯತೆ ಭಾಳ ಕಡಿಮೆ ಇದೆ. ಆ RO ಇಲ್ಲಿ ಸ್ಟ್ಯಾಟಿಕ್ ಆಗಿಬಿಟ್ಟಿದೆ, ಅಲ್ಲಿ ಬೋರ್ ಬತ್ತಿ ಹೋಗಿದೆ ಅಂದರೆ ಏನು ಮಾಡ್ಲಿಕ್ಕೆ ಜಾಸ್ತಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಗಿವನ್ ಮನಿ, ವಿ ಆರ್ ಟ್ರೈಂಗ್ ಟು ಸೀ ವಾಟ್ ಕ್ಯಾನ್ ಬಿ ಡನ್. ಅದರ್ವೈಸ್ ಟೋಟಲ್ RO ಪ್ಲಾಂಟ್ನಲ್ಲಿ 35 ಪ್ಲಸ್ 13 ಪ್ಲಸ್ ಇವರದು
ಎಷ್ಟಿದೆ ಮಹದೇವಪುರ ಎಷ್ಟಿದೆ 22 ಅಷ್ಟು ಹೋಗಿದೆ ಆಸ್ ಪರ್ ಅವರ್ ಫಿಗರ್ ಟುಡೇ. ಈಗ ಬೆಂಗಳೂರಲ್ಲಿ ಸುಮಾರು ಬೋರ್ವೆಲ್ ಗೊತ್ತೋಗಿದೆ. ಈ ಸಂದರ್ಭದಲ್ಲಿ ನೀವು ಮತ್ತಷ್ಟು ಬೋರ್ವೆಲ್ ಕೊಡ್ತೀರಿ ಅಂತ ನೀರು ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ನೀವು ಕರೆಕ್ಟ್ ಅದು BWSSB ವಿಸ್ತಾರವಾಗಿ ಹೇಳ್ತಾರೆ. ನಾವು BBMP ಯಿಂದ ಬರೀ ಈ ಸಮಸ್ಯೆ 30 ದಿವಸ 60 ದಿವಸ 90 ದಿವಸ ಅದಕ್ಕೆ ಮಾತ್ರ ನೋಡ್ತಾ ಇದ್ದೀವಿ. ನಮ್ದು as per the mandate, BWSSB has the mandate to provide water. They have large number of scheme. He will start speaking all that. ನಮಗೆ ಏನಿದೆ ಬೋರ್ ಕೊರೆಯುವುದರಿಂದ ಪರಿಹಾರ ಆಗುವುದಿಲ್ಲ, ಕರೆಕ್ಟ್. ಆದರೆ ಸದ್ಯಕ್ಕೆ ಶಾರ್ಟ್ ಟರ್ಮ್ನಲ್ಲಿ ಬೋರ್ ಕೊರೆಯುವುದು, ವಾಟರ್ ಟ್ಯಾಂಕರ್ ಎಲ್ಲಿ ವಾಟರ್ ಲಭ್ಯ ಇದೆ BWSSB ಸೋರ್ಸ್ ಇಂದಾನೆ ತಗೊಂಡು ಸಪ್ಲೈ ಮಾಡುವುದು. ಬೇರೆ ಎಲ್ಲಿ ಸಪ್ಲೈ ಮಾಡ್ತಾ ಇದ್ದಿದ್ದು BWSSB ಅಲ್ಲಿ ಕಡಿಮೆ ಕೊಡಬೇಕು. ನಿಮಗೆ ಈಸ್ಟ್ ವೆಸ್ಟ್ ಜೋಡ್ನಲ್ಲಿ ಸ್ವಲ್ಪ ಕಡಿಮೆ ಆದರೂ ಸಹ ಆ ಏನು ಉಳಿತಾಯ ಆಗ್ತದೆ ಅಲ್ಲಿಂದ ಟ್ಯಾಂಕರ್ ಮುಖಾಂತರ ಅವ್ರದ್ದು ಪೈಪ್ಲೈನ್ ಇಲ್ಲ, ಇದಕ್ಕಾಗಿ ಜಾಸ್ತಿ ಕೊಡ್ಲಿಕ್ಕೆ ಆಗಲ್ಲ. ಎಲ್ಲಿ ಇಲ್ಲ ಅಲ್ಲಿ ನಾವು BWSSB ವಾಟರ್ಗೆ ಟ್ಯಾಂಕರ್ನಲ್ಲಿ ತುಂಬಿಕೊಂಡು ಸಪ್ಲೈ ಮಾಡುವುದು ಈ ಶಾರ್ಟ್ ಟರ್ಮ್ ಪರಿಹಾರ. ನಾವು ಅದನ್ನು ಮಾಡ್ತೀವಿ. ಲಾಂಗ್ ಟರ್ಮ್ ಪರಿಹಾರ ಏನೇನಿದೆ ಅದು ಹೇಳ್ತಾರೆ. ಲಾಂಗ್ ಟರ್ಮ್ right now ಇಲ್ಲ ಖಾಸಗಿ ಟ್ಯಾಂಕರ್ಸ್ಗೆ we have not decided to fix a rate for the khasgi tankers. We are taking the tankers and supplying. ನಾವು ಬರೀ ಟ್ಯಾಂಕರ್ ಬಾಡಿಗೆ ಹಣ ಮತ್ತು ಡ್ರೈವರ್ ಹಣ ಅವ್ರಿಗೆ ಕೊಡ್ತೀವಿ. POL ನಾವೇ ಹಾಕ್ತೀವಿ, ವಾಟರ್ ನಾವೇ ಹಾಕ್ತೀವಿ. ಫ್ರೀ ಆಗಿ ಪಾಕೆಟ್ಸ್ ಎಲ್ಲಿ ನಮಗೆ ಕೊರತೆ ಉಂಟಾಗಿದೆ ಅಂತ ಜಾಗದಲ್ಲಿ ಫ್ರೀ ಆಗಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನೋಡಿ, ಬಿಸ್ನೆಸ್ ಅವರಿಗೆ ಏನಿರುತ್ತೆ 3000 ಟ್ಯಾಂಕರ್ಸ್ ಅವರು ಬಳಕೆ ಮಾಡ್ಲಿಕ್ಕೆ ಇದ್ರಲ್ಲ, ಅವರಿಂದ ಕಮಾಂಡಿಯರ್ ಮಾಡ್ತಾ ಇರುವುದು 200 300, ಅವ್ರಿಗೂ ಅಷ್ಟು ಪ್ರಮಾಣಕ್ಕೆ ಕಡಿಮೆ ಆಗ್ಬಿಡುತ್ತೆ ವೆಹಿಕಲ್ಸ್. ಈಗ ನಾವು ಸುದ್ದಿ ಮಾಡ್ತಾನೆ ಬಂದ್ವಿ ಸರ್. ಏನು ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ಯಾಂಕರ್ ದಂಧೆ ಆಗ್ತಿದೆ. ಎಷ್ಟು 1500 ರೂಪಾಯಿ ತಗೊಂತಿದ್ದಾರೆ. ಅವ್ರಿಗೆ ಕಡಿವಾಣ ಹಾಕಿ ಅಂತ ಜನ ಕೇಳ್ತಿದ್ರು, ಪಬ್ಲಿಕ್ಸ್ ಕೇಳ್ತಿದ್ರು. ನಾವು ನಿಮ್ಮ ಹತ್ರ ಕೇಳ್ತಿದ್ದು ಅದೇ, ಅಂದ್ರೆ ಮೊದಲು ನಿಮ್ಮ ಹತ್ರ ಮಾತಾಡಿಸಿದಾಗೆಲ್ಲ ಅದೇ ಹೇಳ್ತಿದ್ವಿ ನಾವು. ಅದಕ್ಕೆ ಏನ್ ಮಾಡಿದ್ರಿ ಅಂತ ಸರ್? ಈ ಸಭೆ ನಡೆಸಿದ್ರಿ, ಈಗ ಎಲ್ಲ ಆಯ್ತು, ಈಗ ಕಡಿವಾಣನೇ ಇಲ್ಲ. ಸರ್ಕಾರ ಮತ್ತು ಏನಾದ್ರು ನಿರ್ಧಾರ ತೆಗೆದುಕೊಳ್ಳುತ್ತಾ ಅಥವಾ ನಿರ್ಧಾರ ತೆಗೆದುಕೊಳ್ಳದೆ ಅವ್ರು ಎಷ್ಟಾದ್ರೂ ಮಾರಾಟ ಮಾಡಿಕೊಳ್ಳಿ ಹಾಗೆ ಬಿಡ್ತೀರಾ? ಈಗ ಈ ವಿಚಾರ ಏನಿದೆ ಹಿಂದೆನೂ ಕೂಡ ಪ್ರಸ್ತಾಪ ಬಂದಿತ್ತು, 2016-17 ನಲ್ಲಿನೂ ಕೂಡ ಬಂದಿತ್ತು. ಆ ಟೈಮ್ಗೂ ಕೂಡ ನಾವು ಟ್ಯಾಂಕರ್ ಕಮಾಂಡಿಯರ್ ಮಾಡ್ಕೊಂಡೇ ಮಾಡ್ತೀವಿ ಅಂತ BWSSB ಚೇರ್ಮನ್ ಆಗಿ ವಿ ಹ್ಯಾವ್ ಟೇಕನ್ ದ ಸೇಮ್ ಡಿಸಿಷನ್. ಈಗ ಕೂಡ ಚೇರ್ಮನ್ ಹ್ಯಾಸ್ ಟೇಕನ್ ದ ಸೇಮ್ ಡಿಸಿಷನ್. ಹೀಗಾಗಿ ಅದು ಮುಂದೆ ನೋಡೋಣ, ಕಡಿವಾಣ ಮಾಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ 2-3 ನಮ್ಮ ಹತ್ರ ರೆಗ್ಯುಲೇಟರಿ ಮೇಜರ್ಸ್ ಇವೆ. ನಂಬರ್ 1, ಅವರು ಮಾಡಲಿಲ್ಲ, ಇದನ್ನು ಕೈ ಮೀರಿ ಹೋಗ್ತಾ ಇದ್ದರೆ ಗೌರ್ಮೆಂಟ್ ಇಂಟರ್ಫಿಯರ್ ಮಾಡಬಾರ್ದು ಅಂತ ಇಲ್ಲ. ನಾವು ರೈಟ್ ನಾವು ಇನ್ ದ ಮಂತ್ ಆಫ್ ಫರ್ವರಿ ಈಗ ಆ್ಯಕ್ಷನ್ ತಗೊಳ್ಬೇಕಾದ್ರೆ 200-300 ನಡೆಸ್ಬೋದು ಅಂತ ಇದೆ. ನಾಳೆ ದಿವಸ ಇನ್ನು ಜಾಸ್ತಿ ಪ್ರಮಾಣಕ್ಕೆ ತಗೊಳ್ಬೇಕು ಅಂತ ಆದರೆ, ಎಲ್ಲ ತಗೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಇದೇನೇ ಮಾಡಬೇಕಾಗಿರುತ್ತದೆ. ನಮ್ಮ ಟ್ರೇಡ್ ಲೈಸೆನ್ಸ್ನಲ್ಲಿ ಆ್ಯಕ್ಚುಲಿ ಅವರು ಎಷ್ಟು ಮಟ್ಟಕ್ಕೆ ಎಷ್ಟು ಮಂದಿ ಇಲ್ಲಿ ವಾಟರ್ ಟ್ಯಾಂಕರ್ ಮಾಡ್ತಾ ಇದ್ದಾರೆ, ಎಲ್ಲರೂ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ ಅಥವಾ ಇಲ್ಲ, ಇದು ಒಂದು ಪ್ರಶ್ನಾತ್ಮಕ ವಿಚಾರ. ಯಾಕೆಂದರೆ ಅವರು ಯಾವ ಸೋರ್ಸ್ ತೋರಿಸ್ತಾರೆ ಆ ಸೋರ್ಸ್ ರೆಸಿಡೆನ್ಷಿಯಲ್ ಇರುತ್ತೆ. ಆ ಮಂದಿಗೆ ಯಾರು ದುಡ್ಡು ಕೊಡ್ತಾರೆ, ಇಫ್ ಯು ವಾಂಟ್ ಟು ಸ್ಟಾಪ್ ವಿ ಕ್ಯಾನ್ ಫೈಂಡ್ ಔಟ್. ನೀವು ಯಾವ ತೋರಿಸಿದ್ದೀರಿ, ಕಮರ್ಷಿಯಲ್ ತೋರಿಸಿದ್ದೀರಾ, ಪಾಯಿಂಟ್ ಸೋರ್ಸ್ ಕಮರ್ಷಿಯಲ್ ಇರುತ್ತಾ. EIC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯಲ್ಲಿ BWSSB ಅವರು ಅಪ್ರೂವ್ ಮಾಡಿದರೆ ಮಾತ್ರನೇ ಬೋರ್ವೆಲ್ ಕೊರೆದು ಅದನ್ನು ಕೂಡ ಆಲ್ ಆರ್ ಡೊಮೆಸ್ಟಿಕ್. ಕಮರ್ಷಿಯಲ್ ಬಂದು ಇವ್ರು ಕೊಡಬೇಕು, ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ. ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಕೊಡಬೇಕು ಆ್ಯಂಡ್ ರೆಸಿಡೆನ್ಷಿಯಲ್ ಇವರು ಕೊಡಬೇಕು. ಅದರಲ್ಲಿ ಎಷ್ಟು ಮಟ್ಟಕ್ಕೆ ಕರ್ನಾಟಕ ವಾಟರ್ ವ್ಯವಸ್ಥೆ ತಗೊಂಡಿದ್ದಾರೆ ಚೆಕ್ ಮಾಡ್ಬೋದು. ಎಷ್ಟು ಮಟ್ಟಕ್ಕೆ ಕೇಳಿ, ನೀವು ಪ್ಲೀಸ್ ಟೇಕ್ ಇಟ್ ಟು ದೆಮ್ ಆಲ್ಸೋ ಆ್ಯಂಡ್ ಟು ಜನರಲ್ ಆಲ್ಸೋ. ಇಫ್ ದ ಕೇಳ್ರಿ, we have enough and more power to fix. We do not want to right now disturb, because there is a very important segment of private water in Bangalore. ಯಾಕೆಂದರೆ ನಾವು 1472 MLD ಇಂದ 1,40,40,00,000 ಜನರಿಗೆ ಕೊಡ್ತಾ ಇರೋದು ವಾಟರ್. ಪರ್ LPCD ಇಟ್ ಇಸ್ ಲೆಸ್ ದೆನ್ ಅರೌಂಡ್ ಇಟ್ ಇಸ್ 100
ಅದರಲ್ಲಿ ನಮಗೆ ಸೋರಿಕೆನೂ ಇರುತ್ತದೆ. ಓಡಬೇಕಾಗಿರುತ್ತದೆ ಅರೌಂಡ್ 200 ಆಸ್ ಪರ್ ದ ಇದನ್ನು ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಷ್ಟಿದೆ 135 ಇದರಿಂದ ಹಳ್ಳಿ ಕಡೆ ಇಂದ ಮೆಟ್ರೋಪಾಲಿಟನ್ಗೆ 175 ಇನ್ನೂ ಇದೆ. ಸೊ ನಾವು ಅರ್ಧಕ್ಕೆ ಮಾಡ್ತಾ ಇದ್ದೀವಿ. ಸೊ ಹೇಗಾದರೂ ಜನರು ಎಲ್ಲಿ ವಾಟರ್ ಸಪ್ಲೈ ಲೈನ್ಸ್ ಇಲ್ಲ ತಿಳ್ಕೊಳ್ರಿ, ವಾಟರ್ ಸಪ್ಲೈ ಲೈನ್ಸ್ ಇಲ್ಲ, BWSSBದು ಕಾವೇರಿ ಸ್ಟೇಜ್ 5 ಬಂದಿಲ್ಲ. ಹೀಗಾಗಿ ಬಹಳ ಪ್ರೈವೇಟ್ ಸೆಕ್ಟರ್ ಸುಮಾರು ಮನೆ ಅಪಾರ್ಟ್ಮೆಂಟ್ಸ್ ಇತ್ಯಾದಿ ಕಟ್ಟಿ ಅವ್ರಿಗೆ BWSSB ವಾಟರ್ ಸದ್ಯಕ್ಕೆ ಸರಬರಾಜು ಇಲ್ಲ. ಹೀಗಾಗಿ ಅವರಿಗೆ ಅನಿವಾರ್ಯವಾಗಿ ತಮ್ಮದೇ ಆದ ಬೋರ್ವೆಲ್ ಕೊರೆಯಬೇಕಾಗಿರುತ್ತೆ ಅಥವಾ ವಾಟರ್ ಟ್ಯಾಂಕರಿಂದ ವಾಟರ್ ಪಡೆಯಬೇಕಾಗಿರುತ್ತದೆ. ಹೀಗಾಗಿ ಎಲ್ಲರೂ ಆ ಥರ ಕೇಳ್ರಿ, ಈಗ ಎಲ್ಲರೂ ಹೀಗಾಗಿ ಬಹಳ ಮಹತ್ವದ ಒಂದು ಕೆಲಸ ವಾಟರ್ ಟ್ಯಾಂಕರ್ಸ್ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವರು ಅನ್ಸ್ಕ್ರೂಪ್ಲೆಸ್ ಎಲಿಮೆಂಟು ವಾಟರ್ ಟ್ಯಾಂಕರ್ಸ್ ಮೇಲೆ ದಂಧೆ ಜಾಸ್ತಿ ಮಾಡಿ ಏನಾದರೂ ಮಾಡಲಿಕ್ಕೆ ಇರಬಹುದು. ಅದಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೇವೆ. ಸದ್ಯಕ್ಕೆ ಸ್ಟಾರ್ಟ್ ಮಾಡುವಾಗ ನಾವು ಕಮಾಂಡಿಯರಿಂದನೇ ಮಾಡ್ಕೊಂಡು ನಡೆಸ್ತೇವೆ. ಒಂದು ವೇಳೆ ಪರಿಸ್ಥಿತಿ ಜಾಸ್ತಿ ಕೆಟ್ಟುಂಟಾದಾಗ ನಮಗೆ ಪುನರ್ವಿಚಾರಣೆ ರಿವ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ನಮಗೆ 3-4 ಪಾಯಿಂಟ್ನಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡುವುದು, EIC ಅಪ್ರೂವ್ಡ್ ಇತ್ತು ಅಥವಾ ಕರ್ನಾಟಕ ಗ್ರೌಂಡ್ ವಾಟರಿಂದ ಅಪ್ರೂವ್ಡ್ ಸೋರ್ಸಿಂದಾನೇ ತರ್ತಾ ಇದ್ದಾರೆ ಅಥವಾ ಅದು ಚೆಕ್ ಮಾಡ್ಬೋದು. ಹೇಗಾದರೂ ಏನೇನಾದರೂ ಮಾಡ್ಬೋದು. ಇಟ್ ಇಸ್ ನಾಟ್ ದಟ್ ವಿ ಆರ್ ನಾಟ್ ಸಕ್ಷಮ. ರೈಟ್ ನೌ ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಇನ್ ದ ಸ್ಕೀಮ್ ಬಿಕಾಸ್ ವಿ ಡು ನಾಟ್ ಥಿಂಕ್ ದಟ್ ಇಟ್ ಹ್ಯಾಸ್ ರೀಚ್ ದಟ್ ಪೊಸಿಷನ್. ಅಷ್ಟು ಮಂದಿಗೆ ಅವರು ಶೋಷಣೆ ಸ್ಟಾರ್ಟ್ ಆಗಿದೆ, ಈ ಥರ ಮಾಡ್ತಾ ಇದ್ದಾರೆ. ವಿ ಆರ್ ನಾವ್ ಟೇಕಿಂಗ್ ಅವರ್ ಆಕ್ಷನ್. ಜನರಿಗೆ ನಾವು ಇದನ್ನು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀವಿ. ವಿ ಆರ್ ಎಂಟರಿಂಗ್ ಇನ್ ಟು ದ ಮಾರ್ಕೆಟ್. ವಿ ಆರ್ ದೇರ್ ಇನ್ ಕೇಸ್ the things go out of hand. We are ready to take all 3,000 also. All 3,000 can also be commandeered and there will be a problem of operations. We will tide over that. But right now we are starting with 200. Let us see how the things pan out. ನಾವು ಇನ್ನು ಮುಂದೆನೂ ಇವತ್ತು ಇರುವ ತೀರ್ಮಾನ ಏನಿದೆ ತಮಗೆ ತಿಳಿಸ್ತಾ ಇದ್ದೇವೆ. ತೀರ್ಮಾನ ತೆಗೆದುಕೊಳ್ಳಕ್ಕೆ ಬೇರೆ ಬೇರೆ ಹಂತ ಇದೆ, ಸರ್ಕಾರದಲ್ಲಿನೂ ಹಂತ ಇದೆ. ಅವರು ಯಾವಾಗಲೂ ಜನರ ಅಪೇಕ್ಷೆಗೆ ತಕ್ಕೂ ನಾವು ಆಕ್ಷನ್ ತಗೊಳ್ತೀವಿ. ಅದಕ್ಕೆ ನಮ್ಮದು ಸರ್ಕಾರದಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಡಿಸಿಷನ್ ಆಗ್ತದೆ. ಸದ್ಯಕ್ಕೆ ಈ ಡಿಸಿಷನ್ ಇಲ್ಲ. ದಟ್ ಡಸಂಟ್ ಮೀನ್ ನಾಳೆನೂ ಡಿಸಿಷನ್ ಇರಲ್ಲ, ನಾಳೆದು ಡಿಸಿಷನ್ ಇರಲ್ಲ ಅಂತ ಇಲ್ಲ. ಸದ್ಯಕ್ಕೆ ವಿ ಆರ್ ಸ್ಟಾರ್ಟಿಂಗ್ ವಿತ್ ದಿಸ್. ವಿ ಬಿಲೀವ್ ದಟ್ ಎವ್ರಿಬಡಿ ವಿಲ್ ಕಮ್ ಟುಗೆದರ್. ವೆರಿ ಇಂಪಾರ್ಟೆಂಟ್ ವರ್ಕ್ ಇಸ್ ಬಿಂಗ್ ಡನ್ ಬೈ ದ ಪ್ರೈವೇಟ್ ಸೆಕ್ಟರ್ ಆಲ್ಸೋ. ವಿ ಆರ್ ನಾಟ್ ಅವರು ಏನೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಏನು ಬೆಲೆ ಇಲ್ಲ ಅವರಿಗೆ ಅಂತ ಇಲ್ಲ. ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ಪಾಯಿಂಟಿಂದ ಮೀರಿ ಯಾರೊಬ್ಬರು ಹೋದರೆ ಅವರಿಗೆ ಆ ಬ್ಯಾಂಡ್ ಒಳಗಾಗಿ ಇಡಲೇಬೇಕಾಗಿರುತ್ತೆ, ಕಡಿವಾಣ ಮಾಡಲೇಬೇಕಾಗಿರುತ್ತೆ. ಸರ್ಕಾರ ಅದಕ್ಕೆ ತಕ್ಕಿದೆ, ಸರ್ಕಾರ ಆಕ್ಷನ್ ತಗೊಳ್ತೇವೆ. DCM ಸಾಹೇಬರು ಮಾತಾಡಿದ್ರು ಸರ್, ಅದೊಂದು ಹೇಳಿಕೆ ಹೇಳ್ಬಿಡ್ತೀನಿ ನಾನು. ಅಂದ್ರೆ ಒಂದು ಟ್ಯಾಂಕರ್ಗೆ 500 ರೂಪಾಯಿ ನಿಗದಿ ಮಾಡಿ ಅಂತಿದ್ದಾರೆ.